ನಾವ್ ಹೇಳೋದಂದ್ರೆ ನೋಡಿ, ಒಂದು ತಾಯಿ ಊಟ ಏನಾದ್ರು ಒಂದು ಅಡಿಗೆ ಮಾಡ್ತಾ ಇದ್ದಾವೆ ಅಂದ್ರೆ ಆ ಊಟ ಒಂದು 10 ಜನ ಊಟ ಮಾಡ್ತಾರೆ, ರಾತ್ರಿ ಆದ್ರೆ ಒಂದು ಡ್ಯೂಟಿ ಮುಗಿಸ್ಕೊಂಡು ಹೋದ್ರೆ ಊಟ ಸಿಗುತ್ತೆ. ಆದ್ರೆ ಒಂದು ಗುಜರಿ ವ್ಯಾಪಾರ ಮಾಡೋನು ಆ ಗುಜರಿ ಮಾತ್ರ ಮಾಡ್ತಾನೆ, ಅವ್ನ ಹೊಟ್ಟೆ ತುಂಬಾ ಮಾತ್ರ ತುಂಬುತ್ತೆ. ಆ ಗುಜರಿ ವ್ಯಾಪಾರನು ಫುಟ್ಪಾತ್ ಅಲ್ಲ ಒತ್ತುವರಿ, ನಿಮ್ ಬನಶಂಕರಿ ಹತ್ರ ಹೋಗಿ ಎಲ್ಲ ಕಡೆ ಹೋಗಿ ಗುಜರಿ ವ್ಯಾಪಾರ ಮಾಡೋರು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡವ್ರೆ. ಅದನ್ನ ಯಾಕೆ ತೆರವು ಮಾಡ್ತಾ ಇಲ್ಲ? ಎಷ್ಟೋ ಕಡೆ ಕಾರ್ಗಳು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟೋ ಕಡೆ ಫುಟ್ಪಾತ್ಗಳು ಒತ್ತುವರಿ ಕಾರ್ಗಳಿದಾವೆ, ಎಷ್ಟೋ ಕಡೆ ಟ್ರಾನ್ಸ್ಫಾರ್ಮರ್ಗಳ್ರಿ ಬಾಯಿ ಬಿಟ್ಕೊಂಡು ನಿಂತಿದ್ದಾವೆ, ಎಷ್ಟೋ ಬಲಿ ಪಡ್ಕೊಂಡು ನಿಂತಿದ್ದಾವೆ. ಆಮೇಲೆ ಫುಟ್ಪಾತ್ ಅಲ್ಲಿ ಗುಂಡಿಗಳಿದಾವೆ. ಈ ಮೊನ್ನೆ ತಾನೇ ನಮ್ಮ ಬಿಜೆಪಿ ಮುಖಂಡರು ಒಬ್ರು ಯಾರೋ ಕೈಕಾಲು ಮುರ್ಕೊಂಡಿದ್ದಾರೆ ಬಿಟ್ಬಿಟ್ಟು. ಈ ರೀತಿ ಇದ್ದಾಗ ಫುಟ್ಪಾತ್ ಎಲ್ಲರೂ ಸರ್ಕಾರ ಏಕಾಏಕಿ ಒಂದೇ ಕ್ರಮ ಮಾಡೋದಕ್ಕಿಂತ, ಆಮೇಲೆ ಇವತ್ತು ಇನ್ನೊಂದು ಸಂಶಯ ಬರೋದು, ಈಗ ಸೂಕ್ಷ್ಮವಾದ ಪ್ರದೇಶ ಯಾವುದು? ಶಿವಾಜಿನಗರ. ಆತರ ನಿಜಕ್ಕೂ ಇದು ನಾನ್ಸೆನ್ಸ್. ಕೋಮು ಬಣ್ಣ ಅಥವಾ ಧರ್ಮದ ಬಣ್ಣ ಬಳಿತಾರೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ಅಟರ್ ನಾನ್ಸೆನ್ಸ್ ಇದು.